ಪ್ರಜ್ವಲ್ ವಿರುದ್ಧ ದಾಖಲಾಗಿರೋದು ಒಂದು ಕೇಸ್ ಅಲ್ಲ, ಬರೋಬ್ಬರಿ 3 ಅತ್ಯಾಚಾರದ ಕೇಸ್ಗಳು, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್, 3 ರೇಪ್ ಕೇಸ್, ಒಂದು ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಸೊ ಎಲ್ಲಾ ಕೇಸ್ಗಳಲ್ಲೂ ಪ್ರಜ್ವಲ್ರನ್ನ ಕಸ್ಟಡಿಗೆ ಪಡೆಯುತ್ತಾ SIT ಪ್ರತ್ಯೇಕ ಪ್ರಕರಣಗಳಲ್ಲಿ ವಶಕ್ಕೆ ಪಡೆಯಲು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ. ಸೊ ಹಂಗೇನಾದ್ರು ಆದ್ರೆ ಈಗ ಹೆಂಗ ತಿಂಗಳುಗಳ ಗಟ್ಲೆ ಒಂದು ಭೂಗತರಾಗಿದ್ರು, ಕಣ್ಮರಿಯಾಗಿದ್ರು, ಕಾಣೆಯಾಗಿದ್ರು, ಹಂಗೇ ತಿಂಗಳುಗಳ ಗಟ್ಲೆ SIT ಕಸ್ಟಡಿಯೇ ಖಾಯಂ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಪ್ರಜ್ವಲ್ ಪರ ವಕೀಲರು ಆಕ್ಷೇಪ ಎತ್ತುವ ಸಾಧ್ಯತೆ ಇದೆ. ಸಹಜ, ಅವರ ಕಕ್ಷಿದಾರರ ಪರವಾಗಿ ಆರೋಪಗಳೆಲ್ಲವೂ ಸುಳ್ಳು, ಅವ್ರನ್ನ ಮನೆ ಕಳಿಸಿ ಜಾಮೀನು ಕೊಡಿ ಅಂತ ಅವ್ರು ಸಹಜ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ಅವ್ರ ಪರವಾಗಿ ಎಲ್ಲರೂ ಕೂಡ ಆರೋಪ ಇರುವಂತಹ ಪರ ವಕೀಲರು ಮಾತಾಡುವಂಥದ್ದೇ ಹೀಗೆ. ಈಗ 10 ರಿಂದ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯೋದಂತೂ ಫಿಕ್ಸ್, ಕಡಿಮೆ ಅಂದ್ರೂ ಏನಿಲ್ಲ ಅಂದ್ರೆ ಒಂದು 15 ದಿನ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಇವೆಲ್ಲವೂ ಆಗ್ಬೇಕಂದ್ರೆ ಮೊದಲು ಅವ್ರು ಕೊಟ್ಟ ಮಾತಂಗೆ 31ನೇ ತಾರೀಕು ಬರಬೇಕು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈಗ ಸರಿ 31ನೇ ತಾರೀಕು ಬಂದ್ರು, SIT ವಿಚಾರಣೆಗೂ ಕೂಡ ಹಾಜರಾದ್ರು. ಸೊ ಮುಂದಕ್ಕೆ ಅರೆಸ್ಟ್ ಅಲ್ಲೇ ಮಾಡ್ತಾರ, ವಶಕ್ಕೆ ತಗೊಳ್ತಾರ, ಅಥವಾ ಅವ್ರಿಗೆ ಇಲ್ಲೂ ಕೂಡ ಎಸ್ಕೇಪ್ ಆಗೋಕೆ ಏನಾದರೂ ಕಾನೂನಿನ ದಾರಿಗಳಿದೆಯಾ ಪ್ರಜ್ವಲ್ ಅವ್ರಿಗೆ? ಡೀಟೇಲ್ಸ್ ಕೊಡೋದಾದ್ರೆ ಮುರಳಿ. ವಿದ್ಯೆ ಏನಂದ್ರೆ, ಅವರು ಭಾರತಕ್ಕೆ ಬಂದು ಯಾವುದೇ ಏರ್ಪೋರ್ಟ್ನಲ್ಲಿ ಇಳಿದ್ರು ಕೂಡ ಅವರಿಗೆ ಅವರ ವಿರುದ್ಧ ಈಗ ಲುಕೌಟ್ ನೋಟಿಸ್ ಆಗಿರುವಂಥದ್ದು. ಲುಕೌಟ್ ನೋಟಿಸ್ ಆದ ತಕ್ಷಣವೇ ಇಮಿಗ್ರೇಷನ್ ಅಧಿಕಾರಿಗಳು, ಅಂದರೆ ಬ್ಲೂ ಕಾರ್ನರ್ ನೋಟಿಸ್ ಇದೆ, ಅವರು ಯಾವ ದೇಶದಿಂದ ಹೊರಡ್ತಾ ಇದ್ದಾರೆ ಅಂತೇಳಿ ಇಲ್ಲಿಯ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕುತ್ತೆ. ತಕ್ಷಣವೇ ಅವರು ಯಾವ ಏರ್ಪೋರ್ಟ್ನಲ್ಲಿ ಇಳಿತಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಯೇ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನು ರವಾನೆಯನ್ನು ಮಾಡ್ತಾರೆ. ತಕ್ಷಣವೇ ಅವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು. ಇದಿಷ್ಟು ಬಂಧನದ ವಿಚಾರ. ಆದರೆ ಇನ್ನೊಂದು ಪ್ರಮುಖ ಅಂಶ, ಅವರ ವಿರುದ್ಧ 4 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲಿ 3 ಅತ್ಯಾಚಾರದ ಪ್ರಕರಣ ಮತ್ತು 1 ಲೈಂಗಿಕ ದೌರ್ಜನ್ಯದ ಪ್ರಕರಣ. ಅಂದರೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ಜಾಮೀನು ಸಹಿತ ಪ್ರಕರಣ, ಅದರಲ್ಲಿ ಪೊಲೀಸ್ ಕಸ್ಟಡಿಯನ್ನು ಪಡೆದುಕೊಳ್ಳುವಂಥ ಅವಶ್ಯಕತೆಗಳಿಲ್ಲ, ಅವರನ್ನು ವಿಚಾರಣೆ ಮಾಡಿ ಬಿಡುಗಡೆಯನ್ನು ಮಾಡ್ಬೋದು. ಆದರೆ ಅವರ ವಿರುದ್ಧ ದಾಖಲಾಗಿರುವಂಥ 3 ಅತ್ಯಾಚಾರ ಪ್ರಕರಣಗಳಿದ್ದಾವೆ. ಅವು ಬಹುತೇಕ ಅವರನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥದ್ದು. ಯಾಕೆಂದರೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಬೇಕಂತೆ. ಯಾಕೆಂದರೆ ಇವರು ಅತ್ಯಾಚಾರದ ಆರೋಪಿಯಾಗಿರುವಂಥದ್ದು. ಅತ್ಯಾಚಾರದ ಆರೋಪಿ ಅಂದರೆ ಅವರ ವಿರುದ್ಧ ಅವ್ರಿಗೆ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು. ಜೊತೆಗೆ ಅವರು ಸಂತ್ರಸ್ತೆಯರು ಹೇಳಿರುವಂಥ ಯಾವ್ಯಾವ ಜಾಗಗಳಲ್ಲಿ ಅತ್ಯಾಚಾರಗಳಾಗಿದ್ದಾವೆ ಅಲ್ಲಿಗೆಲ್ಲ ಕೂಡ ಕರ್ಕೊಂಡು ಹೋಗಿ ಅದನ್ನು ಮಾಜರನ್ನು ಮಾಡಬೇಕು. ಯಾವ್ಯಾವ ಪ್ರದೇಶಗಳಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಅತ್ಯಾಚಾರಗಳನ್ನ ನಡೆಸಿದ್ದಾರೆ ಅಂತ ಹೇಳಿ ಇನ್ನು ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಈಗಾಗಲೇ ಸಂತ್ರಸ್ತೆಯರನ್ನು ಕರ್ಕೊಂಡು ಹೋಗಿ ಮಾಜರನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಆರೋಪಿಯನ್ನು ಕೂಡ ಕರ್ಕೊಂಡು ಹೋಗಿ ಮಾಜರನ್ನು ಮಾಡುವಂಥದ್ದು. ಅಂದರೆ ಒಂದು ಚುನಾಯಿತ ಸದಸ್ಯ ಹೇಳುವಂಥದ್ದು ನಿರಂತರವಾಗಿ 2 ವರ್ಷಗಳ ಕಾಲ ಅತ್ಯಾಚಾರವನ್ನು ಮಾಡಿದ್ರು ಅಂತ ಹೇಳಿ, ಅಂತ ರೀತಿಯಲ್ಲಿ ಇನ್ನುಳಿದ 2 ಸಂತ್ರಸ್ತೆಯರೇ ಎಲ್ಲೆಲ್ಲಿ ಆಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾರೆ. ಅದೆಲ್ಲ ಕೂಡ ಕರ್ಕೊಂಡು ಹೋಗಿ ಅವರನ್ನ ಮಾಜರನ್ನು ಮಾಡಬೇಕಾದ್ರೆ ಕನಿಷ್ಠ 20 ರಿಂದ 25 ದಿನಗಳ ಕಾಲ ಪ್ರಜ್ವಲ್ SIT ಕಸ್ಟಡಿಯಲ್ಲಿ ಇರಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಸೊ ಇದೇ ವಿಚಾರದ ಮತ್ತೊಂದು ಸುದ್ದಿ ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ರಿಲೀಸ್ ಮಾಡಿದ ನಂತರ SIT ಆ ವಿಡಿಯೋ ಹಿಂದೆ ಬಿದ್ದಿದೆ. ಎಲ್ಲಿಂದ ಬಂತು, ವಿಶ್ವದ ಯಾವ ಮೂಲೆಯಿಂದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಅಂತ ಮತ್ತು ವಿಡಿಯೋವನ್ನ ರಿಲೀಸ್ ಮಾಡಿದ್ ಯಾರು ಅಂತ ಬೆನ್ನತ್ತಿದೆ SIT. ಯಾವ ಮೂಲದಿಂದ ವಿಡಿಯೋ ಕಳಿಸಲಾಗಿದೆ ಅಂತ ಶೋಧ ಮಾಡ್ತಾ ಇದ್ದಾರೆ, ಅಂದ್ರೆ ಹುಡುಕ್ತಾ ಇದ್ದಾರೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ SIT ಪ್ರಯತ್ನ ಪಡ್ತಾ ಇದೆ. ಅದನ್ನೇ ಹೇಳಿದ್ದು, ಇವ್ರು 31ನೇ ತಾರೀಕು ಬರ್ತೀನಿ ಅಂದ ತಕ್ಷಣ ಕೈ ಕಟ್ಕೊಂಡು ಕುಳಿತುಕೊಂಡು ಕಾಯಲ್ಲ SIT. ತಮ್ಮ ತಯಾರಿಗಳನ್ನ ಅವ್ರು ನಡೆಸ್ಕೊಳ್ತಾರೆ, ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಇರ್ತಾರೆ. ಸೊ ವಿಡಿಯೋ ಹೇಳಿಕೆ ರಿಲೀಸ್ನಿಂದ ವಶಕ್ಕೆ ಪಡೆಯಲು ಸಹಾಯ ಆಗುತ್ತೆ ಅಂದ್ಕೊಂಡು, ಈಗ ಯಾವುದಾದ್ರೂ ಆಗಲಿ, ಸಾಮಾನ್ಯ ಬೇರೆ ಪ್ರಕರಣದಲ್ಲೂ ಇಂಥದ್ದು ನೋಡಿದ್ವಿ. ಆ ಕಡೆಯಿಂದ ಒಂದು ವಿಡಿಯೋ ಬಂದ ತಕ್ಷಣ ಯಾವ ದೇಶದಿಂದ, ಯಾವ ಮೂಲೆಯಿಂದ, ಎಷ್ಟು ಗಂಟೆಗೆ ವಿಡಿಯೋ ಮಾಡಿದ್ರು, ರಿಲೀಸ್ ಮಾಡಿದ್ ಯಾರು, ಇವೆಲ್ಲವನ್ನ ಈಗಿರುವಂತಹ ಒಂದು ತಂತ್ರಜ್ಞಾನದ ಮುಖಾಂತರ ಕಂಡು ಹಿಡಿದು ಬಿಡ್ತಾರೆ. ಸೊ ಆ ಕೆಲಸಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಒಂದು 3 ನಿಮಿಷಗಳ ಕಾಲ, 2.25 to 3 ನಿಮಿಷಗಳ ಕಾಲ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೂ ಕೂಡ ನಾನು ಎಲ್ಲಿದ್ದೀನಿ ಅಂತ ಹೇಳಿಲ್ಲ. ಮೊದಲಿಗೆ ಅವ್ರ ಕಾರ್ಯಕರ್ತರಿಗೆ, ಅವ್ರ ಫ್ಯಾಮಿಲಿ ಅವರಿಗೆ ಕ್ಷಮೆ ಕೇಳಿದ್ರು, ಬರ್ತೀನಿ SITಗೆ ಹಾಜರಾಗ್ತೀನಿ, ಇದು ನನ್ನನ್ನು ರಾಜಕೀಯವಾಗಿ ತುಳಿಯೋಕೆ ಅಥವಾ ಹಣಿಯೋಕೆ ಮಾಡ್ತಾ ಇರೋ ಕುತಂತ್ರ, ಇಷ್ಟನ್ನು ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಎಲ್ಲಿದ್ದೀನಿ ಅಂತ ಅವ್ರು ಹೇಳಿಲ್ಲ. ಹಾಗಾಗಿ ಎಲ್ಲಿಂದ ವಿಡಿಯೋ ಮಾಡಿದ್ದಾರೆ, ರಿಲೀಸ್ ಮಾಡಿದ್ ಯಾರು, ಇದೆಲ್ಲದ್ರ ಬಗ್ಗೆ ತನಿಖೆ ಮಾಡೋಕೆ ಇದೀಗ ಇಳಿದಿದೆ ಫೀಲ್ಡ್ಗೆ SIT.